Hello, good morning everyone. Today I am here with a new concept that is sequence and series. ನೋಡಿ ನಮ್ಮ ಹೈಸ್ಕೂಲಲ್ಲಿ ನಾವು ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅನ್ನೋ ಚಾಪ್ಟರ್ ಏನಿದೆ ಅದರ ಒಂದು ಚಿಕ್ಕ ಪಾರ್ಟನ್ನು ಓದಿರ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆರ್ ಅರಿಥ್ಮೆಟಿಕ್ ಸೀಕ್ವೆನ್ಸಸ್. Okay, before going to these arithmetic sequences, I am going to explain what is mean by a sequence and series. Okay, sequence and series ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಅದಾದಮೇಲೆ ಅರಿಥ್ಮೆಟಿಕ್ ಪ್ರೋಗ್ರೆಷನಿಗೆ ಬರ್ತೀನಿ ನಾನು. ಓಕೆ, ನೋಡಿ ಈಗ ನಮಗೆ ಸೀಕ್ವೆನ್ಸ್ ಫಸ್ಟ್ ಡೆಫಿನಿಷನ್ನ ನೋಡಿಬಿಡೋಣ. ಓಕೆ, ನೋಡಿ ಸೀಕ್ವೆನ್ಸ್ ಅಂದರೆ ನಮ್ಮ ಡಿಕ್ಷನರಿ ಮೀನಿಂಗ್ ಏನಾಗುತ್ತೆ ಅದೇ ಮೀನಿಂಗ್ ನಮ್ಮ ಮ್ಯಾಥಮೆಟಿಕ್ಸಲ್ಲೂ ಕೂಡ ಇರುತ್ತೆ. ಸೀಕ್ವೆನ್ಸ್ ಅಂದ ತಕ್ಷಣ ಜಸ್ಟ್ ಇಟ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಆರ್ ಆಬ್ಜೆಕ್ಟ್ಸ್ ಆರ್ ಟರ್ಮ್ಸ್ ಆರ್ ಎನಿಥಿಂಗ್ ಇನ್ ಅ ಸ್ಪೆಷಲ್ ಆರ್ಡರ್ ಅಂತ. ಅಂದರೆ ಯಾವುದೇ ಒಂದು ನಂಬರ್ಸ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಥಿಂಗ್ಸನ್ನು ಆಗಿರ್ಬೋದು ಒಂದು ಸ್ಪೆಷಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿದ್ದೀವಿ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್. ಅರ್ಥ ಆಗತ್ತಲ್ಲ? ಹಾಗಾದರೆ ಸೀಕ್ವೆನ್ಸ್ ಅಂತ ಹೇಳಬೇಕಾದ್ರೆ ನಮಗೆ ಅದರಲ್ಲಿ ಏನಾದರೂ ನಂಬರ್ಸ್ ಇರಬೇಕು ಅಥವಾ ಆಬ್ಜೆಕ್ಟ್ಸ್ ಇರಬೇಕು ಅಲ್ವಾ? ಅವುಗಳನ್ನ ನಾವು ಮ್ಯಾಥಮೆಟಿಕ್ಸಲ್ಲಿ ಏನಂತ ಕರ್ಕೊಳ್ತೀವಿ ಅಂದರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಅಂತ ಕರ್ಕೊಳ್ತೀವಿ. ಓಕೆ, ಜನರಲಿ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಆರ್ ರೆಪ್ರೆಸೆಂಟೆಡ್ ಆಸ್ ಆರ್ ಡಿನೋಟೆಡ್ ಆಸ್ A1, A2, A3 so on. ನೋಡಿ A1, A2, A3 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಹಾಗಾದರೆ ಯಾವುದಾದ್ರೂ ಎಕ್ಸಾಂಪಲ್ನ ಹೇಳ್ಬೋದಾ ಸೀಕ್ವೆನ್ಸ್ ಅಂದರೆ? ನೋಡಿ ನಮ್ಮ ನ್ಯಾಚುರಲ್ ನಂಬರ್ ಸಿಸ್ಟಮ್ ಇದೆ, ಇಂಟೀಜರ್ಸ್ ಇದೆ, ರ್ಯಾಷನಲ್ಸ್ ಇದೆ, ಅವೆಲ್ಲವೂ ಕೂಡ ಸೀಕ್ವೆನ್ಸಸ್ಸೆ. ಅಥವಾ ನಾನೇನಾದರೂ 2, 4, 6, 8, 10 ಈ ಥರ ತಗೊಂಡು ಹೋದರೆ ಇದೊಂದು ಸೀಕ್ವೆನ್ಸ್. ಯಾಕಿದು ಸೀಕ್ವೆನ್ಸ್ ಆಗತ್ತೆ? ಈ ನಂಬರ್ಸ್ಗಳು ಒಂದು ಸ್ಪೆಷಲ್ ಆರ್ಡರ್ನಲ್ಲಿ ಅರೇಂಜ್ ಆಗಲ್ಪಟ್ಟಿದೆ ಅಲ್ವಾ? ಯಾವುದು ಸ್ಪೆಷಲ್ ಆರ್ಡರ್? ನೋಡಿ ಈ ಎರಡು ನಂಬರ್ಸ್ಗಳ ಈ ಎಲ್ಲ ನಂಬರ್ಸ್ಗಳ ಡಿಫ್ರೆನ್ಸನ್ನು ನೋಡ್ತಾ ಹೋದ ನೀವು ಅಲ್ವಾ? ಅಥವಾ ಈ ನಂಬರ್ಕಿನ್ನ ಈ ನಂಬರ್ 2 ಟೈಮ್ಸ್ ಜಾಸ್ತಿ ಇದೆ, ಈ ನಂಬರಿಂದ ಈ ನಂಬರ್ 2 ಜಾಸ್ತಿ ಇದೆ, ಈ ನಂಬರಿಂದ ಈ ನಂಬರ್ 2 ಜಾಸ್ತಿ ಇದೆ, ಅಂದರೆ ಒಂದು ಸ್ಪೆಷಲ್ ಆರ್ಡರ್ನಲ್ಲಿ ಅರೇಂಜ್ ಆಗಿದೆ. ಈ ಥರ ಅರೇಂಜ್ ಆಗಿದ್ರೆ ಅಂದರೆ ಆ ಒಂದು ಅರೇಂಜ್ಮೆಂಟನ್ನು ನಾವೇನಂತ ಕರ್ಕೊಳ್ತೀವಿ? ಸೀಕ್ವೆನ್ಸ್ ಅಂತ ಕರ್ಕೊಳ್ತೀವಿ. ಓಕೆ, ಇಲ್ಲಿ ನೋಡಿ ನಾವು ಈಗ ಆಲ್ರೆಡಿ ಹೇಳಿದ್ದೀವಿ, ಜನರಲಿ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಆರ್ ರೆಪ್ರೆಸೆಂಟೆಡ್ ಆಸ್ A1, A2, A3 so on ಅಲ್ವಾ? ಇಲ್ಲೊಂದು ನಾನು ಸೀಕ್ವೆನ್ಸನ್ನು ಬರೆದಿದ್ದೀನಿ, ಇಲ್ಲಿ 2, 4, 6, 8 ಅಂತ ಬರೆದಿದ್ದೀನಿ ಅಂದರೆ ಇಲ್ಲಿ 2 ಈಸ್ ದ ಫಸ್ಟ್ ಟರ್ಮ್, isn't it? That means A1 means A2 means, that means second term is 4 and third term is 6 and so on. ಅರ್ಥ ಆಗತ್ತಲ್ಲ? ಹಾಗಾದರೆ ಸೀಕ್ವೆನ್ಸನ್ನು ಜನರಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? A1, A2, A3. ಇಫ್ ಯು ಕನ್ಸಿಡರ್ n ನಂಬರ್ ಆಫ್ ಟರ್ಮ್ಸ್ then here the sequence end with an means the nth term. ಹಾಗಾದರೆ n ನಂಬರ್ ಆಫ್ ಟರ್ಮ್ಸ್ ಅಥವಾ ದ ಸೀಕ್ವೆನ್ಸ್ ವಿಚ್ ಕಂಟೈನ್ಸ್ n ಟರ್ಮ್ಸ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? A1, A2, A3 so on an ಅಂತ ರೆಪ್ರೆಸೆಂಟ್ ಮಾಡ್ಕೋಬೋದು. ಅರ್ಥ ಆಗತ್ತಲ್ಲ? ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಕೊಳ್ತೀನಿ. 1, 3, 5, 7. ವಿ ನೋ ದಟ್ ದಿಸ್ ಈಸ್ ದ ಸೀಕ್ವೆನ್ಸ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಲ್ವಾ? ಹಾಗಿದ್ರೆ ಇಲ್ಲೂ ಅಷ್ಟೇ ಇದಕ್ಕೊಂದು ಸ್ಪೆಷಲ್ ಆರ್ಡರ್ ಇದೆಯಾ? ಅಫ್ಕೋರ್ಸ್ ಇದೆ ಅಲ್ವಾ? ಈಗ ನೋಡಿ ನಾನೇನಾದರೂ 1, 11, 13, 7, 98 ಈ ಥರ ಕನ್ಸಿಡರ್ ಮಾಡ್ಕೊಂಡು ಹೋದರೆ ಇದನ್ನು ನಾವು ಸೀಕ್ವೆನ್ಸ್ ಅಂತ ಕಾಲ್ ಮಾಡಲ್ಲ. ಯಾಕೆ ಕಾಲ್ ಮಾಡ್ತಿಲ್ಲ? ಈ ಒಂದು ಅರೇಂಜ್ಮೆಂಟ್ಗೆ ಯಾವುದೇ ಸ್ಪೆಷಲ್ ಆರ್ಡರ್ ಇಲ್ಲ. ಹಾಗಿದ್ರೆ ನಾವು ಇದನ್ನು ಸೀಕ್ವೆನ್ಸ್ ಅಂತ ಕಾಲ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ನಮಗೆ ಗೊತ್ತಿರಬೇಕು ಸೀಕ್ವೆನ್ಸ್ ಅಂತ ಕಾಲ್ ಮಾಡಬೇಕು ಅಂದರೆ ಅಲ್ಲಿ ಯಾವ ಥರ ಒಂದು ಅರೇಂಜ್ಮೆಂಟ್ ನಡೆದಿದೆ, ಅಲ್ಲಿ ಯಾವ ಥರ ಸ್ಪೆಷಲ್ ಆರ್ಡರ್ ಇದೆ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಅದನ್ನು ಸೀಕ್ವೆನ್ಸ್ ಅಂತ ಕಾಲ್ ಮಾಡ್ತೀವಿ, ಇಲ್ಲ ಅಂದರೆ ಅದನ್ನು ಸೀಕ್ವೆನ್ಸ್ ಅಂತ ಕಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ
ಜನರಲ್ ಟರ್ಮ್ಸ್ ಬಗ್ಗೆ ನಾನು ಹೇಳಿದ್ದೀನಿ. A1, A2, A3 so on AN ನಂಬರ್ ಆಫ್ ಟರ್ಮ್ಸ್ ಇದೆ. ಈಗ ಅಬ್ಸರ್ವ್ ಮಾಡಿ, ಒಂದು ಎಕ್ಸಾಂಪಲ್ ಈಗ ತಾನೇ ನಾನು ಕೊಟ್ಟಿದ್ದೀನಿ. ಏನಿದೆ 2, 4, 6, 8, 10, 12, 14, 16, 18, 20. ನೋಡಿ, ನಾನಿಲ್ಲಿ ಒಂದಿಷ್ಟು ನಂಬರ್ಸ್ಗಳನ್ನ ತಗೊಂಡಿದ್ದೀನಿ, ಅರೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ, 2, 4, 6, 8, 1, 2, 3, 4, 5, 6, 7, 8, 9, 10 ಟರ್ಮ್ಸ್ ಇದೆ ಅಥವಾ 10 ಆಬ್ಜೆಕ್ಟ್ಸ್ ಇದೆ. ಓಕೆ, ಹಾಗಾದರೆ ಈ ಒಂದು ಸೀಕ್ವೆನ್ಸಲ್ಲಿ ನಮಗೆ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದೆ ಅಲ್ವಾ, ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದೆ. ಹಾಗಾದರೆ ಇಂಥ ಸೀಕ್ವೆನ್ಸನ್ನು ನಾವೇನಂತ ಕಾಲ್ ಮಾಡ್ಬೋದು? ಫೈನೈಟ್ ಸೀಕ್ವೆನ್ಸ್ ಅಂತ ಕಾಲ್ ಮಾಡ್ಬೋದು. ಫೈನೈಟ್ ಸೀಕ್ವೆನ್ಸ್ ಅಲ್ವಾ? ಯಾಕೆ? ಎ ಸೀಕ್ವೆನ್ಸ್ ವಿಚ್ ಕಂಟೈನ್ಸ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್, ದಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಸೀಕ್ವೆನ್ಸ್ ಅಲ್ವಾ? ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಎಕ್ಸಾಕ್ಟ್ ಆಗಿ 10 ಟರ್ಮ್ಸ್ ಇದೆ ಅಂತ ಗೊತ್ತಾಗಿದೆ. ಹಾಗಾದರೆ ನಾವು ಅದನ್ನು ಫೈನೈಟ್ ಸೀಕ್ವೆನ್ಸ್ ಅಂತ ಕಾಲ್ ಮಾಡ್ಬೋದು. ಇನ್ ಕೇಸ್ ನನಗೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಇನ್ಫೈನೈಟ್ ಟೈಮ್ಸ್ ಇದ್ದಿದ್ರೆ, ಈಗ ನೋಡಿ ಇದನ್ನೇ 2, 4, 6, 8 so on ಈ ಥರ ಬರೆದಿದ್ರೆ ಇಲ್ಲಿ ಎಷ್ಟು ಟರ್ಮ್ಸ್ಗಳಿದೆ ಗೊತ್ತಿದೆಯಾ? ಇಲ್ಲ. ಅಂದರೆ this sequence contains infinite number of terms. That's why a sequence which contains infinite number of terms, that is called as infinite sequence. Infinite sequence. Athwa a sequence which is not finite, that is called as infinite sequence. ಅರ್ಥ ಆಗತ್ತಲ್ಲ? ಅಂದರೆ ಈಗ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಸೀಕ್ವೆನ್ಸ್ಗಳನ್ನು ಹೇಗೆ ಜನರಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು ಗೊತ್ತಾಯಿತು, ಅದರ ಜೊತೆಗೆ ಫೈನೈಟ್ ಸೀಕ್ವೆನ್ಸ್ ಅಂದರೆ ಗೊತ್ತಾಯಿತು, ಇನ್ಫೈನೈಟ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಇಸ್ ಇಟ್ ಕ್ಲಿಯರ್? ಈಗ ನಮಗೆ ಈ ಸೀಕ್ವೆನ್ಸಲ್ಲಿ ಈ ಟರ್ಮ್ಸ್ಗಳನ್ನ ಇಟ್ಕೊಂಡು ಒಂದು ಟರ್ಮನ್ನು ಡಿಫೈನ್ ಮಾಡ್ಕೊಳ್ಬೋದು, ದಟ್ ಈಸ್ ಸೀರೀಸ್. ಏನು ಹಾಗಿದ್ರೆ ಸೀರೀಸ್ ಅಂದರೆ, ನಮ್ಮ ಫಸ್ಟ್ PU ಬಂದಾಗ ನೀವು ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸನ್ನು ಮತ್ತೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ನಾನಿಲ್ಲಿ ಡೆಫಿನೇಷನ್ ಮಾತ್ರ ಹೇಳಿರ್ತೀನಿ. ಓಕೆ, ಈಗ ಆಲ್ರೆಡಿ ವಿ ನೋ ದ್ಯಾಟ್ ಎನಿ ಸೀಕ್ವೆನ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ A1, A2, A3 so on, right, and AN and so on ಬರೆದಿರ್ತೀನಿ. ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಓಕೆ, ಇಫ್ ಯು ಕನ್ಸಿಡರ್ or the expression A1 plus A2 plus A3 plus so on plus AN plus so on is called as a series. Nodi, here A1, A2, AN so on are the terms of the sequence. Let it be A1, A2, A3 so on AN be a sequence. Then the expression A1 plus A2 plus A3 plus so on plus AN plus so on, it is called as a series. ಅಂದರೆ ಸೀರೀಸಿಗೆ ನೋಡಿ, ನಾನು ಎಕ್ಸಾಂಪಲ್ ಆಗಲೇ ಕೊಟ್ಟಿದ್ದೀನಿ ನಿಮಗೆ, ಅದನ್ನು ಸೀರೀಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ 1 + 3 + 5 + 7 + so on, ಅಥವಾ 2 + 4 + 6 + 8 + so on ಈ ಥರ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟ್ ಅಲ್ಲ? ಇದನ್ನು ನಾವೇನಂತ ಕಾಲ್ ಮಾಡ್ತೀವಿ? ಸೀರೀಸ್ ಅಂತ ಕಾಲ್ ಮಾಡ್ತೀವಿ. ಮತ್ತೆ ಸೀರೀಸಲ್ಲಿ ಎ ಸೀರೀಸ್ ವಿಚ್ ಕಂಟೈನ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್, ದಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಸೀರೀಸ್. A series which contains infinite number of terms, that is called as infinite series. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟರ್ಮ್ ಸೀರೀಸ್. ನಮ್ಮ ಹೈಯರ್ ಸ್ಟಡೀಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಹೈಯರ್ ಸ್ಟಡೀಸಲ್ಲಿ ಮತ್ತೆ ಬರುವಂತಹ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಇಸ್ ಇಟ್ ಕ್ಲಿಯರ್? ಈಗ ನಮಗೆ ಸೀಕ್ವೆನ್ಸ್ ಇರೋದ್ರಿಂದ ಆ ಸೀಕ್ವೆನ್ಸಲ್ಲಿ ಒಂದಿಷ್ಟು ಟೈಪ್ಸ್ಗಳನ್ನ ಹೇಳೋದಾದರೆ,
ಓಕೆ, ನಮ್ಮ ಫಸ್ಟ್ ಪಿ ಯು ಬಂದಾಗ ಮತ್ತೆ ಒಂದಿಷ್ಟು ಟೈಪ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ಕೊಳ್ತೀವಿ. ಬಟ್ ಈಗ ಹೈಸ್ಕೂಲಲ್ಲಿ ನಾವು ಓದ್ಕೊಂಡಿರುವಂತಹ ಒಂದು ಟೈಪ್ ಆಫ್ ಸೀಕ್ವೆನ್ಸ್ ಅಂದರೆ ನಮ್ಮ ಅರಿಥ್ಮೆಟಿಕ್ ಸೀಕ್ವೆನ್ಸ್, ಆ್ಯಂಡ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ APE ಅಂತ ಓದ್ಕೊಂಡಿರ್ತೀವಿ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಏನಿದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ವಾ? ನಮ್ಮ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಹೇಗಿರಬೇಕು ಅಂದರೆ ಅಲ್ಲಿ ಯಾವ ಸ್ಪೆಷಲ್ ಆರ್ಡರ್ ಇರುತ್ತೆ ಅನ್ನೋದೀಗ ಆಲ್ರೆಡಿ ನಮಗೆ ಗೊತ್ತಿದೆ. ಬಟ್ ಅದನ್ನು ನಾನು ಸ್ವಲ್ಪ ಮತ್ತೆ ನಾನು ರೀಕಾಲ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಆ್ಯಂಡ್ AP ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್. Of course, it is a sequence, alva. AP is a list of numbers in which each term is obtained by adding a fixed number. By adding a fixed number to the preceding term except the first term. That is the definition of AP. ಹಾಗಾದರೆ ಇದರ ಮೀನಿಂಗ್ ಏನು ನೋಡಿ, ಸೀಕ್ವೆನ್ಸಿನ ಒಂದು ಟೈಪ್ ಇದು. ಇಲ್ಲಿ ಏನಾಗಿರುತ್ತೆ ಹಾಗಿದ್ರೆ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಅಂದರೆ ಈಗ ನೋಡಿ, ಈಗ ನನ್ನ ಹತ್ರ ಒಂದು ಟರ್ಮ್ ಇದೆ, 2 ಅನ್ನೋ ಟರ್ಮ್ ಇದೆ. ಈ 2 ಅನ್ನೋ ಟರ್ಮಿಗೆ ನಾನೊಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತಾ ಹೋಗಬೇಕು. ದಟ್ ಫಿಕ್ಸ್ಡ್ ನಂಬರ್, this fixed number either positive or negative or 0, and this fixed number is called as common difference. ಅಲ್ವಾ? ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಈ ಫಿಕ್ಸ್ಡ್ ನಂಬರ್ ಏನಿರುತ್ತೆ ಏನು ಆ್ಯಡ್ ಮಾಡ್ಕೊಳ್ತೀವಿ ಅದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಝೀರೋನಾದರೂ ಆಗಿರ್ಬೋದು. ಹಾಗೆಯೇ ಆ ಒಂದು ಫಿಕ್ಸ್ಡ್ ನಂಬರ್ನ ನಾವೇನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಜನರಲಿ ದಿಸ್ ಕಾಮನ್ ಡಿಫ್ರೆನ್ಸ್ ಈಸ್ ಡಿನೋಟೆಡ್ ಬೈ ದ ಸ್ಮಾಲ್ ಲೆಟರ್ D. ಕರೆಕ್ಟ್ ಅಲ್ವಾ? ನೋಡಿ, ಹಾಗಿದ್ರೆ ಈಗ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. 2 ಅಂತ ಫಸ್ಟ್ ಏನು ಟರ್ಮ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ, ಫಸ್ಟ್ ಟರ್ಮ್ ಕನ್ಸಿಡರ್ ಮಾಡಿ. ಇದಕ್ಕೆ ಒಂದು ಫಿಕ್ಸ್ಡ್ ನಂಬರ್ನ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಒಂದು 3 ಅನ್ನೋ ನಂಬರ್ನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, 3 ಅನ್ನೋ ನಂಬರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2 + 3 5. ಕರೆಕ್ಟ್ ಅಲ್ಲ? ದೆನ್ 5 + 3 8, ಸರಿನಾ? ದೆನ್ 11, ದೆನ್ 14, ಸೊ ಆನ್. ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಇಲ್ಲಿ ನಾನೇನು ಮಾಡಿದ್ದೀನಿ, +3 ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಸೀಕ್ವೆನ್ಸ್ ಬರ್ತಾ ಇದೆ 2, 5, 8, 11, 14, ಸೊ ಆನ್. If we add -1 to the first term 3 or consider the same 2, you will get the sequence. -1 ಆ್ಯಡ್ ಮಾಡ್ತಾ ಹೋಗಿ, ಆಗ ಏನಾಗುತ್ತೆ, ನೆಕ್ಸ್ಟ್ -1 ಆ್ಯಡ್ ಮಾಡಿರೋದ್ರಿಂದ 2ನಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಿ. 2 - 1 1 ಆಗುತ್ತೆ, ರೈಟ್? ದೆನ್ -1 ದಟ್ ಈಸ್ 0, ದೆನ್ -1 -1, ದೆನ್ -2 ಆ್ಯಂಡ್ ಸೊ ಆನ್. ದಿಸ್ ಈಸ್ ಅಗೇನ್ ಅ ಸೀಕ್ವೆನ್ಸ್, ಆ್ಯಂಡ್ ದಿಸ್ ಟೈಪ್ ಆಫ್ ಸೀಕ್ವೆನ್ಸ್ ಆರ್ ಕಾಲ್ಡ್ ಆಸ್ ಅರಿಥ್ಮೆಟಿಕ್ ಸೀಕ್ವೆನ್ಸ್. ಯಾಕೆ, ಇಲ್ಲಿ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಅಥವಾ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ, ಆ ಒಂದು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಏನು ಮಾಡಿದ್ದೀವಲ್ಲ ಆ ನಂಬರ್ನ ನಾವೇನಂತ ಕಾಲ್ ಮಾಡ್ತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಕಾಲ್ ಮಾಡ್ತೀವಿ. ಕಾಮನ್ ಡಿಫ್ರೆನ್ಸ್ ಅದನ್ನು ಸ್ಮಾಲ್ ಲೆಟರ್ D ಇಂದ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಅರ್ಥ ಆಗತ್ತಲ್ಲ? ಹಾಗಿದ್ರೆ ನಮ್ಮ ಅರಿಥ್ಮೆಟಿಕ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಕರೆಕ್ಟ್ ಅಲ್ಲ? ಈಗ ಅರಿಥ್ಮೆಟಿಕ್ ಸೀಕ್ವೆನ್ಸಲ್ಲಿ ಟರ್ಮ್ಸ್ಗಳನ್ನ ಬರೆಯೋದಾದರೆ ಹೇಗಿರುತ್ತೆ? ಸಿ, ವಿ ನೋ ದ್ಯಾಟ್ ಇನ್ ಸೀಕ್ವೆನ್ಸ್ ವಿ ಹ್ಯಾವ್ ದ ಟರ್ಮ್ ಲೈಕ್ A1, A2, A3, ಸೊ ಆನ್. ಸರಿ ಅಲ್ವಾ? ಓಕೆ, ಹಾಗಿದ್ರೆ ಅರಿಥ್ಮೆಟಿಕ್ ಸೀಕ್ವೆನ್ಸಲ್ಲಿ ಟರ್ಮ್ಸ್ಗಳನ್ನ ರೆಪ್ರೆಸೆಂಟ್ ಮಾಡೋದಾದ್ರೆ ಹೇಗಿರುತ್ತೆ? ಇಫ್ ಯು ಕನ್ಸಿಡರ್ ಎ ಫಸ್ಟ್ ಟರ್ಮ್ ಆಸ್ A and the fixed number, that means the common difference is D.
we have to add that common difference to the first term and so on. Correct alva? ಹಾಗಾದ್ರೆ ಏನಾಗುತ್ತೆ, first term is a, then second term is a plus d. ಆ್ಯಡ್ ಮಾಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಆ್ಯಡ್ ಮಾಡಬೇಕಲ್ಲ, a ಪ್ಲಸ್ ಇನ್ನೊಂದು ಡಿ ಅನ್ನು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಇದೇನಾಗುತ್ತೆ 2d ಆಗುತ್ತೆ. ಅಂದರೆ ಇದಕ್ಕೆ ಇನ್ನೊಂದು ಡಿ ಅನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಡಿ, a ಪ್ಲಸ್ 3d, a ಪ್ಲಸ್ 4d and so on. These are the general terms of an AP, that means arithmetic progression. Is it clear? A is the first term, a plus d is the second term, a plus 2d is the third term, a plus 3d is the fourth term. Barad bidana. C is the first term, this one is the second term, this one is the third term, this one is the fourth term, this one is the fifth term. ಅಲ್ವಾ? ಹೀಗೆ ಜನರಲೈಸ್ ಮಾಡಿಬಿಟ್ರೆ ನೋಡಿ, ಹಾಗೆ ನೋಡಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಅಬ್ಸರ್ವ್ ಮಾಡಿ. ಹಾಗಾದರೆ ವಿ ಗೆಟ್ ದ nth ಟರ್ಮ್, an ವಿಲ್ ಬಿ a ಪ್ಲಸ್ ನೋಡಿ, ಫಿಫ್ತ್ ಇದ್ದಾಗ 4 ಇದೆ, 4 ಇದ್ದಾಗ 3 ಇದೆ, 3 ಇದ್ದಾಗ 2 ಇದೆ, ಹಾಗಿದ್ರೆ n ಇದ್ದಾಗ ಏನಿರಬೇಕು, ಅದಕ್ಕಿಂತ ಒಂದು ಕಡಿಮೆ ಇರಬೇಕು, ಅಂದರೆ n ಮೈನಸ್ 1 ಇಂಟು ಡಿ. ದಿಸ್ ವಿಲ್ ಬಿ ದ our nth term of AP, of an AP. Is it clear? That is represented as an or small letter l. That is the nth term. ಅಲ್ವಾ? ನಮ್ಮ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ 2 ಪಾಯಿಂಟ್ ಸಿಗುತ್ತೆ. ಏನದು? ಒಂದು nth term of AP, nth term of an AP, arithmetic progression, isn't it? In that we have one formula, that is an is equal to, here we have the nth term, a plus n minus 1 into d, or it is also represented as L. alva? L ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಸಿ ಇಸ್ ದ nth ಟರ್ಮ್ ಆಫ್ ಆನ್ AP. ಅರ್ಥ ಆಯ್ತಲ್ಲ? ಇದ್ರ ಮೇಲ್ಗಡೆನೆ ನಾವು ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡಿರ್ತೀವಿ. ಓಕೆ, ನೋಡೋಣ. ಹಾಗಿದ್ರೆ ಆ nth ಟರ್ಮ್ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ಗಳನ್ನ ಎಕ್ಸಾಂಪಲಿಗೋಸ್ಕರ ತೋರಿಸಿರ್ತೀನಿ, ಹೇಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಮತ್ತು ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಏನು ಕರೆದಿದ್ವಿ, ಅಥವಾ ಅರಿಥ್ಮೆಟಿಕ್ ಸೀಕ್ವೆನ್ಸ್ ಅಂತ ಏನು ಕರೆದಿದ್ವಿ, ಅದು ಕೂಡ ಫೈನೈಟ್ ಇರ್ಬೋದು ಮತ್ತು ಅಥವಾ ಇನ್ಫೈನೈಟ್ ಇರ್ಬೋದು. ಓಕೆ, ಈಗ ಇನ್ಫೈನೈಟ್ ಆದರೂ ಇರಲಿ, ಫೈನೈಟ್ ಆದರೂ ಇರಲಿ. ಓಕೆ, ನಮಗೆ ಈ nth ಟರ್ಮ್ ಏನಾಗುತ್ತೆ, ಸಿ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಈ ಥರ ಕೂಡ ರೆಪ್ರೆಸೆಂಟ್ ಮಾಡ್ಕೋಬೋದು. ಎಲ್ ಮೀನ್ಸ್ ದ ಲಾಸ್ಟ್ ಟರ್ಮ್. ಓಕೆ, ನೋಡ. ಹಾಗಿದ್ರೆ ಒಂದೆರಡು ಪ್ರಾಬ್ಲಮ್ಸ್ಗಳನ್ನು ಈ nth ಟರ್ಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೋಡಿ. ಇಲ್ಲೊಂದು ಕ್ವೆಶನ್ ಇದೆ, ಫೈನ್ ದ ನೋಡಿ, ನಮಗೆ ಎನ್ ಮೀನ್ಸ್ nth ಟರ್ಮ್, ಕರೆಕ್ಟ್ ಅಲ್ವಾ? ಅವ್ರು ಯಾವ ಟರ್ಮನ್ನು ಬೇಕಾದರೂ ಕೇಳ್ಬೋದು ನಿಮಗೆ. 10th ಟರ್ಮ್ ಕೇಳ್ಬೋದು, 5th ಟರ್ಮ್ ಕೇಳ್ಬೋದು, 8th ಟರ್ಮ್ ಕೇಳ್ಬೋದು. ಓಕೆ, ನೋಡಿ ಇಲ್ಲೊಂದು ಕ್ವೆಶನ್ ಇದೆ, ಫೈನ್ ದ 10th term of an AP, of the AP ನೋಡಿ, ಒಂದು AP ಕೊಟ್ಟಿದ್ದಾನೆ 2, 7, 12 so on ಅಂತಿದೆ. ಸಿ ಇಸ್ ದ ಇನ್ಫೈನೈಟ್ AP, ಕರೆಕ್ಟ್ ಅಲ್ವಾ? ಇಲ್ಲಿ 10th ಟರ್ಮ್ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ನೋಡಿ, ವಿ ಹ್ಯಾವ್ ದ ಫಾರ್ಮುಲಾ ಫಾರ್ nth ಟರ್ಮ್, right? That is an is equal to a plus n minus 1 into d. What is meant by a? A is the first term, n is the number of terms and d is the common difference. Okay, ಇಲ್ಲಿ ಬರ್ದು ಬಿಡ್ತೀನಿ ನೋಡಿ. Here a is the first term and n is the number of terms and d is the common difference.
ಕಾಮನ್ ಡಿಫ್ರೆನ್ಸ್. ಇಸ್ ಇಟ್ ಕ್ಲಿಯರ್? ಹಾಗಿದ್ರೆ ಈಗ ನೋಡಿ 10th ಟರ್ಮ್ ಬೇಕಂತೆ. ನೋಡಿ ಈ ಸೀಕ್ವೆನ್ಸಲ್ಲಿ ದ ಫಸ್ಟ್ ಟರ್ಮ್ ದಟ್ ಈಸ್ ಎ ಈಸ್ 2, isn't it? Then ಕಾಮನ್ ಡಿಫ್ರೆನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, 7 minus 2 ಅಲ್ವಾ, ಏನಾಗುತ್ತೆ 5. ಹಾಗಿದ್ದು ಇದು ಎ ಪಿ ಆಗಬೇಕು ಅಂದರೆ ಕಾಮನ್ ಡಿಫ್ರೆನ್ಸ್ ಇರಬೇಕಲ್ವಾ. ನೋಡಿ 12 minus 7 ಅದು ಕೂಡ ಎಷ್ಟಾಗುತ್ತೆ 5 ಆಗಿಬಿಡುತ್ತೆ. ಹಾಗಾಗಿ ಇದು ಎ ಪಿ. ನೆಕ್ಸ್ಟ್ ಎನ್ ಗೊತ್ತಿಲ್ಲ ಅಲ್ವಾ, ಎನ್ ಅವನೇನು ಕೇಳಿದ್ದಾನೆ 10th ಟರ್ಮ್ ಅಂತ ಕೇಳಿದ್ದಾನೆ. ಹಾಗಾದರೆ ಎನ್ ವಿಲ್ ಬಿ 10th ಟರ್ಮ್ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ವಿ ನೋ ದಟ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, isn't it? ಹಾಗಾದರೆ ನಮಗೆ ಬೇಕಾಗಿರೋ ಟರ್ಮ್ ಯಾವುದು A10, ದಟ್ ಈಸ್ ಈಕ್ವಲ್ ಟು 10th ಟರ್ಮ್ ಎ ಈಸ್ 2 ಪ್ಲಸ್ ಎನ್ ಈಸ್ 10 minus 1 into d is 5, isn't it? This equal to 2 plus 10 minus 1, that is 9 into 5. 2 plus 45, that is equal to 47. That is A10, that means 10th term of this AP is 47. ಈ ಥರ ಈ ಯಾವ ಟರ್ಮ್ ಕೇಳಿದಾನೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡ್ಕೋಬೋದು ಬೈ ಯೂಸಿಂಗ್ ದಿಸ್ ಒನ್. ಓಕೆ, ಹಾಗಾದರೆ ಇನ್ನೊಂದು ಎ ಪಿ ಕೊಡ್ತೀನಿ ನಾನು. ಓಕೆ, ಪ್ರಾಬ್ಲಮ್ ಚೇಂಜ್ ಮಾಡೋಣ. ಫೈಂಡ್ ದ 11th term of an AP minus 3, minus 1/2, 2, so on. ಓಕೆ, ನೋಡಿ ಇಲ್ಲೇನಾಗತ್ತೆ, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಇದೆ. ಬಟ್ ನಿಮಗೆ ಬೇಕಾದ್ದು ಫಸ್ಟ್ ಟರ್ಮ್ ಏನು, ಕಾಮನ್ ಡಿಫ್ರೆನ್ಸ್ ಏನು, ಎನ್ ಏನು ಅಷ್ಟೇ ಬೇಕಾಗಿರೋದು. ಸರಿನಾ? ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಹಿಯರ್ ದ ಫಸ್ಟ್ ಟರ್ಮ್ ಈಸ್ minus 3, isn't it? Then D, the common difference, minus 1 divided by 2 minus of the preceding term minus 3. ಎಷ್ಟಾಗತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ minus 1 by 2 minus into minus plus 3. Just simplify this one, we'll get 5 divided by 2, right? 2 3 is a 6 minus 1, that is 5 divided by 2, and n is equal to 11, right? We know that an is equal to a plus n minus 1 into d, hence a11 is equal to, here a is minus 3 plus n is 11 minus 1 into d is 5 divided by 2. Okay, this equal to minus 3 plus 11 minus 1 is 10 into 5 by 2. 2 1s are 2 5s are, this equal to minus 3 plus 5 5s are 25, and this becomes 22. C is A11. ಅಂದರೆ 11th term of the given AP is 22. ಅರ್ಥ ಆಗುತ್ತಲ್ಲ? ಈ ಥರ ಸಿಂಪಲ್ ಆಗಿ ಈ ಎ ಎನ್ನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ, ಅಥವಾ nth ಟರ್ಮನ್ನು ಅಥವಾ 11th 8th ಟರ್ಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ತೋರಿಸ್ಬಿಡ್ತೀನಿ. ಫೈಂಡ್ ದ 30th term of the AP 10, 7, 4 and so on. Okay, here the value of n is 30. A, that means the first term is here 10, common difference, that is 7 minus 10, that is equal to minus 3. Okay, next we have to find out A30, that is equal to A is 10 plus n is 30 minus 1 into d is minus 3. This equal to 10 plus 29 into minus 3, and this equal to
10 minus plus into minus minus 29 into 9, that is 87, and this equal to 10 minus 87, that gives minus 77. This is A30. ಅರ್ಥ ಆಗುತ್ತಲ್ಲ? ಅಂದರೆ ಈ ಥರ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೋದು. ಓಕೆ, ಇದು nth ಟರ್ಮ್ ಆಫ್ ಆನ್ ಎ ಪಿ. ಅಂದರೆ ಎ ಪಿನಲ್ಲಿ ನಾನು ಹೇಳಿದೆ ನಿಮಗೆ 2 ಪಾಯಿಂಟ್ ಇಂಪಾರ್ಟೆಂಟ್ ಅಂತ. ಒಂದು nth ಟರ್ಮ್ ಆಫ್ ಆನ್ ಎ ಪಿ, ಇನ್ನೊಂದು ನೆಕ್ಸ್ಟ್ ಬರ್ತಾ ಇರೋದು ಸಮ್ ಆಫ್ ಫಸ್ಟ್ nth ಟರ್ಮ್, ಸಮ್ ಆಫ್ ಫಸ್ಟ್ nth ಟರ್ಮ್. ಈ 2 ಪಾಯಿಂಟ್ಗಳು ನಮ್ಮ ಎ ಪಿನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಏನು ಹಾಗಿದ್ರೆ ಸಮ್ ಆಫ್ ಫಸ್ಟ್ nth ಟರ್ಮ್ ಆಫ್ ಎನ್ ಎ ಪಿ? ಸಿ, ಸಮ್ ಆಫ್ first n term of an AP. ನೋಡಿ, ಸಮ್ ಆಫ್ ಫಸ್ಟ್ n term of an AP. ಒಂದು ಎಕ್ಸಾಂಪಲ್ನ ಕೊಟ್ಬಿಡೋಣ, ಆಮೇಲೆ ನಾನು ಆ್ಯಕ್ಚುಯಲ್ ಫಾರ್ಮುಲಾಕ್ಕೆ ಹೋಗ್ತೀನಿ. ಓಕೆ, ನೋಡಿ ನಮ್ಮ ಎ ಪಿ ಇದೆ. ಎ ಪಿ ಯಾವುದು? ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. 1 2 3 4 so on up to n ಟರ್ಮ್ಸ್ ಇದೆ. ಏನಿದು ಸೀಕ್ವೆನ್ಸ್? ಹೇಗಿದೆ? ನಮ್ಮ ನ್ಯಾಚುರಲ್ ನಂಬರ್ ಅಲ್ವಾ? ಫಸ್ಟ್ n ನ್ಯಾಚುರಲ್ ನಂಬರ್, ಫಸ್ಟ್ n ನ್ಯಾಚುರಲ್ ನಂಬರ್. ಹಾಗಾದರೆ ಇದರ ಸಮ್ ಏನಾಗತ್ತೆ ನೋಡಿ. ಸಮ್ ಅಂದ ತಕ್ಷಣ ಏನಾಗುತ್ತೆ? 1 + 2 + 3 + 4 + so on + n. ಇದರ ವ್ಯಾಲ್ಯೂ ಏನಾಗತ್ತೆ ಕ್ಯಾಲ್ಕುಲೇಟ್ ಮಾಡು ಅನ್ನೋದು ಇದರ ಅರ್ಥ. ಓಕೆ, ಈ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಗಿವನ್ ಬೈ ದ ಫಾರ್ಮುಲಾ. ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ. ಏನದು ಫಾರ್ಮುಲಾ? ಎಸ್ ಎನ್, ರೈಟ್? ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n minus 1 into d. ಕರೆಕ್ಟ್ ಅಲ್ವಾ? ಅಥವಾ ಈ ಟರ್ಮನ್ನು 2a plus n minus 1 into d ಏನಿದೆ ಅದನ್ನು ನಾವೇನು ಸ್ಪ್ಲಿಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು, ಇಲ್ಲಿ 1a ಬರ್ಕೊಳ್ತೀನಿ, ಇನ್ನು ಉಳಿದಿರೋದು 1a, a ಪ್ಲಸ್ n minus 1 into d ಉಳ್ಕೊಳ್ಳುತ್ತೆ. ದಟ್ ಹೋಲ್ ಟರ್ಮ್ ಕ್ಯಾನ್ ಬಿ replaced by l. We know that L is equal to, ಅಥವಾ last term is equal to, ಅಥವಾ an is equal to a plus n minus 1 into d. ಕರೆಕ್ಟ್ ಅಲ್ವಾ? ಹಾಗಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಹೇಗೆ ಬರ್ಕೋಬೋದು? ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು a ಪ್ಲಸ್ ಎಲ್, ಆರ್ ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n minus 1 into d. This formula gives the sum of ಫಸ್ಟ್ n ಟರ್ಮ್ ಆಫ್ ಅನ್ ಎ ಪಿ. ಅಂದರೆ ನಮಗೆ ಕೊಟ್ಟಿರುವಂತಹ ಎ ಪಿನ ಫಸ್ಟ್ nth ಟರ್ಮಿನ ಸಮ್ಮನ್ನು ನಾವೇನೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಫಾರ್ಮುಲನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗಾದರೆ ಈ ತಾನೇ ನಾನು ಹೇಳಿದ್ದೀನಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಏನಾಗುತ್ತೆ? ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಓಕೆ, ನೋಡಿ ನಾನು ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್, ದಟ್ ಈಸ್ 1 2 3 so on up to n. ಕರೆಕ್ಟ್ ಅಲ್ವಾ? ಹಿಯರ್ a is equal to, here a is equal to 1. Then common difference 2 minus 1, 2 minus 1, that is 1, right? ಹಾಗಾದರೆ ಎಸ್ ಎನ್ ಏನಾಗುತ್ತೆ? ಎಸ್ ಎನ್ ಇಸ್ ಈಕ್ವಲ್ ಟು, ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2 into a, here a is 1 plus n minus 1 into d is also 1. Therefore, this equal to n divided by 2 into 1 is 2 plus n minus 1 into 1 is n minus 1. Correct alva? This equal to n divided by 2 into n, 2 minus 1 is plus 1. That is, Sn means what? Sum of first n natural number, isn't it? That means what? 1 plus 2 plus 3 plus 4 plus so on plus n is equal to n into
n plus 1 divided by 2. This is the formula to find out the sum of first n natural number. ಅಂದರೆ ಇದಕ್ಕೆ ಫಾರ್ಮುಲಾ ಏನಾಗುತ್ತೆ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನೋಡ್ಬಿಡೋಣ. ಓಕೆ, ನೋಡಿ ಪ್ರಾಬ್ಲಮ್ಸ್ಗಳು ಹೀಗಿದೆ. ಫೈಂಡ್ ದ sum of odd integers from 1 to 2001. ಕ್ವೆಶ್ಚನ್ ಹೀಗಿದೆ, ಫೈಂಡ್ ದ ಸಮ್ ಆಫ್ ಆಡ್ ಇಂಟೀಜರ್ಸ್ ಫ್ರಮ್ 1 to 2001 ಇದೆ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕಲ್ವಾ ವಾಟ್ ಈಸ್ ಮೀನ್ ಬೈ ಆಡ್ ಇಂಟೀಜರ್ಸ್. ಈಗ ಆಲ್ರೆಡಿ ಅದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹೇಗೆ 1, 3, 5, 7 so on. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಕನ್ಸಿಡರ್ ಮಾಡೋಣ. ದ ಸೀಕ್ವೆನ್ಸ್ 1, 3, 5, 7 ಅಪ್ ಟು ಎಷ್ಟಿದೆ? 2001 ಇದೆ. ಇಸ್ ಇಟ್ ಕ್ಲಿಯರ್? ಓಕೆ, ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಸಮ್ ಆಫ್ ದ ಆಡ್ ಅಂದರೆ ಇದಿಷ್ಟರ ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಿ ಮಸ್ಟ್ ನೋ ಅಬೌಟ್ ದ ನಂಬರ್ ಆಫ್ ಟರ್ಮ್ಸ್ ಅಲ್ವಾ? ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಆಗ ನಾವು ಸಮ್ ಆಫ್ n ಟರ್ಮ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಗೊತ್ತಿಲ್ಲ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಫಸ್ಟ್ ಏನು ಮಾಡ್ಕೊಂಡ್ಬಿಡೋಣ, ನಂಬರ್ ಆಫ್ ಟರ್ಮ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಆಫ್ಟರ್ ದಟ್ we can calculate the SN, that means number of sum of n terms. okay, ಹಾಗಿದೆ ಇಲ್ಲಿ ಎರಡು ಪಾರ್ಟ್ ಇದೆ ಅಂತ ಆಯಿತು. ಫಸ್ಟ್ nth ಟರ್ಮ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಆಫ್ಟರ್ ದಟ್ SN. ಓಕೆ, ಹಾಗಾದ್ರೆ ನೋಡೋಣ. ಹಿಯರ್ ದ ಫಸ್ಟ್ ಟರ್ಮ್ a is equal to 1, ಕಾಮನ್ ಡಿಫರೆನ್ಸ್ 3 minus 1 that is equal to 2, and the last term can be denoted either by an or by l ಅಲ್ವಾ? ಹಾಗಾದ್ರೆ ನಾನು an ಅಂತ ಬರ್ಕೊಂಡಿರ್ತೀನಿ. ದಟ್ ಈಸ್ 2001. ಓಕೆ, ಫಾರ್ಮುಲಾ ಏನಿದೆ ನಮಗೆ? an is equal to a plus n minus 1 into d. ಕರೆಕ್ಟ್ ಅಲ್ವಾ? an is 2001 is equal to a is 1 plus n minus 1 into d is 2. Therefore this implies ನಮಗೆ n ವ್ಯಾಲ್ಯೂ ಬೇಕಾಗಿದೆ. ಹಾಗಾಗಿ 2 into n minus 1 is equal to, take this 1 to LHS, becomes 2001 minus 1, this equal to 2000. Correct alva? Therefore n minus 1 is equal to 2000 divided by 2, that is 1000. Therefore n minus 1 is equal to 1000, then n is equal to 1001. ಸರಿ ಅಲ್ವಾ? ಹಾಗಾದರೆ ಈ ಸೀಕ್ವೆನ್ಸಲ್ಲಿ ಎಷ್ಟು ಟರ್ಮ್ಸ್ಗಳಿದೆ ಅಂತ ಗೊತ್ತಾಯ್ತು. ಎಷ್ಟು ಟರ್ಮ್ ಇದೆ? 1001 ಟರ್ಮ್ ಇದೆ ಅಲ್ವಾ? ಇದನ್ನು ಯೂಸ್ ಮಾಡಿಕೊಂಡು ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈಗ n is equal to n divided by 2 into 2a plus n minus 1 into d. ಅಥವಾ ನೋಡಿ, ನನಗೆ ಇಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿದೆ, ಹಾಗಾಗಿ ನಾನು ಈ ಫಾರ್ಮುಲಾ ಯೂಸ್ ಮಾಡೋದಕ್ಕಿಂತ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. Sn is equal to n divided by 2 into a plus l ಅಥವಾ an. ಯಾವ ಥರ ಬೇಕಾದ್ರೂ ಬರ್ಕೋಬೋದು. l means what? ಲಾಸ್ಟ್ ಟರ್ಮ್. ಹಾಗಾಗಿ 2001 ಇದೆ. therefore Sn is equal to n ಬೇಕೇ ಬೇಕು, n ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. that is 1001 into divided by 2 into a is 1 plus l is 2001. Therefore Sn is equal to 1001 divided by 2 into 2000. 1s are 1001. Therefore Sn is equal to 1001 into 1001, that is 1002001. This is the sum of these terms. Sum of first, that means sum of odd integer from 1 to
2001. ಅಂದರೆ ಇಲ್ಲಿ ಎನ್ ವ್ಯಾಲ್ಯೂ ಗೊತ್ತಿರಲಿಲ್ಲ, ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಅದನ್ನು ಯೂಸ್ ಮಾಡಿಕೊಂಡು ಎಸ್ ಎನ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಅರ್ಥ ಆಗತ್ತಲ್ಲ? ಓಕೆ, ಹಾಗಿದ್ರೆ ಇದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮಿಗೆ ಹೋಗೋಣ. ಏನಾಗತ್ತೆ ನೋಡಿ, ಕ್ವೆಶನ್ ಹೇಗಿದೆ ಅಂತ. ಕ್ವೆಶನ್ ಹೇಗಿದೆ, ಫೈಂಡ್ ದ ಸಮ್ ಆಫ್ all natural numbers lying between 100 and 1000, which are, one more condition is there, which are multiple of 5. ನೋಡಿ, ಇಲ್ಲಿ ನಮಗೆ ಗೊತ್ತಿರಬೇಕು 100 ಇಂದ 1000 ಒಳಗಡೆ ಮಲ್ಟಿಪಲ್ ಆಫ್ 5 ಯಾವುದೆಲ್ಲ ಇದೆ ಅನ್ನೋದು ಗೊತ್ತಿರಬೇಕು ನಮಗೆ. ಓಕೆ, ನೋಡಿ ಇಲ್ಲಿ ಏನಾಗತ್ತೆ, ಈಗ ಯಾವುದೆಲ್ಲ ಟರ್ಮ್ಸ್ಗಳು ಬರುತ್ತೆ ಇನ್ ಬಿಟ್ವೀನ್ ಅಂತ ಹೇಳಿದರೆ, ಹಾಗಾಗಿ 100 and 1000ನ ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗಾದರೆ ನಮ್ಮ ಟರ್ಮ್ ಯಾವುದೆಲ್ಲ ಆಗುತ್ತೆ, 105 ಆಗುತ್ತೆ, 110 ಆಗುತ್ತೆ, 115 ಆಗುತ್ತೆ, ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ 995 ಆಗುತ್ತೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಸಮ್ ಆಫ್ ದೀಸ್ ಅಲ್ವಾ, ಅಂದರೆ ಪ್ಲಸ್ 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 ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೋಗಿನ ಮೊದಲು ನಮಗೆ ಎನ್ ಬೇಕು ಅಂತ ಹೇಳಿದ್ದೀನಿ. ಹಾಗಾದರೆ ಎನ್ ವ್ಯಾಲ್ಯೂ ಗೊತ್ತಿದೆಯಾ? ಇಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್. ಹಾಗಾದರೆ ಹಿಯರ್ ಎ ಇಸ್ ಈಕ್ವಲ್ ಟು 105, ಡಿ ಇಸ್ ಈಕ್ವಲ್ ಟು 110 minus 105, ದಟ್ ಈಸ್ 5. ಕರೆಕ್ಟ್ ಅದ? ನೆಕ್ಸ್ಟ್ ಎ ಎನ್ ಎಷ್ಟಿದೆ? ಎ ಎನ್ ಅಥವಾ ಎಲ್ ಇಸ್ ಈಕ್ವಲ್ ಟು 995 ಇದೆ. ಹಾಗಾದರೆ ಫಾರ್ಮುಲಾ ಯೂಸ್ ಮಾಡಿಬಿಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, isn't it? This equal to ಎ ಈಸ್ 105 ಪ್ಲಸ್ ಎನ್ ಗೊತ್ತಿಲ್ಲ minus 1 into ಡಿ ಈಸ್ 5. Here ಎ ಎನ್ ಈಸ್ 995. Therefore 5 into n minus 1 is equal to 995 minus 105 equal to 098. Right? See, is 5 into n minus 1. Therefore 5 ones are 1, 3 ಆಯಿತು, that is 7, that is 7 ಆಯಿತು, that is next 40, that is 8, 178. Therefore n minus 1 is equal to 178. Therefore n is equal to 179. ಹಾಗಾದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 179 ಟರ್ಮ್ಸ್ಗಳಿದೆ. ಓಕೆ, ಹಾಗಿದ್ರೆ ಇಲ್ಲಿ ಎನ್ ವ್ಯಾಲ್ಯೂ ಗೊತ್ತಾದ್ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕೀಗ? ಎಸ್ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಸ್ ಎನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾನು ಡೈರೆಕ್ಟಾಗಿ ತಗೊಳ್ತಾ ಇದ್ದೀನಿ. ಆಗಲೇ ಫಾರ್ಮುಲಾ ತಗೊಂಡಿದ್ದೀನಿ ನಾನು. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಹಿಯರ್ ಎಲ್ ಈಸ್ ದ ಲಾಸ್ಟ್. Therefore Sn is equal to n is 179 divided by 2 into A is 105 plus 995. Last term, right? This equal to 179 divided by 2 into 0, 0 and 1. Correct? 4 ones are 5s and 5s. ಸರಿ ಅಲ್ವಾ? ಹಾಗಾದರೆ ನೆಕ್ಸ್ಟ್ 179 ಇಂಟು ದಿಸ್ ಬಿಕಮ್ಸ್ 9840. Therefore Sn becomes 9840. ಓಕೆ, ಈ ಥರ 98450 9840. ಹೀಗೆ
ಈ ಎಸ್ ಎನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಓಕೆ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ನಾನು ತೋರಿಸ್ಬಿಡ್ತೀನಿ. ಓಕೆ, ಈ ಎಸ್ ಎನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನಲಿಕ್ಕೆ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಇಲ್ಲೊಂದು ಕ್ವೆಶನ್ ಇದೆ ನೋಡಿ. ಇಫ್ the sum of certain numbers of terms of the AP 25, 22, 19 and so on is 116. Find the last term. Find the last term. Find the last term. ನೋಡಿ, ಇಲ್ಲೇನಿದೆ, ನಮಗೆ ಏನು ಕೇಳಿದಾನೆ ಅನ್ನೋದನ್ನು ನೋಡ್ಕೊಳ್ಳಿ. ದ ಸಮ್ ಆಫ್ ದ ಸರ್ಟನ್ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಎ ಪಿ ಈಸ್ 116. ಫೈಂಡ್ ದ ಲಾಸ್ಟ್ ಟರ್ಮ್. ಇಲ್ಲಿ ಸಮ್ ಕೊಟ್ಟಿದ್ದಾನೆ. ದೇ ಹ್ಯಾವ್ ಗಿವನ್ ಎಸ್ ಎನ್. ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಎನ್. ಎಸ್ ಎನ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಎ ಎನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಈಗ ನಮಗೆ ಎಸ್ ಎನ್ ಫಾರ್ಮುಲಾ ಈಗ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ? ಎಸ್ ಹಿಯರ್ ಫಸ್ಟ್ ಬರ್ಕೊಂಬಿಡೋಣ. ಹಿಯರ್ ಎ ಈಸ್ ಈಕ್ವಲ್ ಟು 25, ರೈಟ್? ದೆನ್ ಡಿ ಈಸ್ ಈಕ್ವಲ್ ಟು 22 minus 25, that is equal to -3. Then ಎ ಎನ್ ಅಲ್ಲ, ನಮಗೆ ಓಕೆ, ಎ ಎನ್ ಬೇಕಾಗಿದೆ. ಎನ್ ಈಸ್ ಕ್ವೆಶನ್ ಮಾರ್ಕ್ ಆ್ಯಂಡ್ ಎಸ್ ಎನ್ ಈಸ್ 116, ರೈಟ್? ಓಕೆ, ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಿ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿಲ್ಲ ನನಗೆ, ಹಾಗಾಗಿ ನಾನು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೆ. ಓಕೆ, ಹಿಯರ್ ಎಸ್ ಎನ್ ಈಸ್ 116 is equal to n ಗೊತ್ತಿಲ್ಲ, divided by 2 into 2 into 25 plus n minus 1 into d is -3. Just simplify this one, you will get, just cross multiply this one, you will get 232 is equal to n into 50 plus into minus 3n minus into minus plus 3. Okay, for this equal to 232 is equal to n into ಎಷ್ಟಾಯ್ತು ನೋಡಿ, ಇದು 50 plus 3 53 minus 3n. Multiply these two, you will get 232 is equal to 53n minus 3n square. ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ n ಅಲ್ವಾ? ಏನಾಗುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್? ಇದಿಷ್ಟನ್ನು ನಾನು ಈ ಕಡೆ ತರ್ತಾ ಇದ್ದೀನಿ. 3n ಸ್ಕ್ವೇರ್ ಮೈನಸ್ 53n plus 232 is equal to 0. Okay, is equal to 0. If you factorize this one, you will get 3n minus 29 into n minus 8 is equal to 0. These two are the factors. Quadratic equation ಇದೆ, ಅದನ್ನು ಫ್ಯಾಕ್ಟರೈಸ್ ಮಾಡಿಕೊಂಡ್ರೆ ನಿಮಗೆ ಫ್ಯಾಕ್ಟರ್ಸ್ ಏನು ಸಿಗುತ್ತೆ? 3n minus 29 into n minus 8 ಸಿಗುತ್ತೆ. Here 3n minus 29 is equal to 0 or n minus 8 is equal to 0. Or from this one you will get n is equal to 29 divided by 3, or from this one you will get n is equal to 8. But n is the number of term that should be positive, ಅಲ್ವಾ? ಅಥವಾ 0. ಬಟ್ ಇಲ್ಲೇನಾಗತ್ತೆ, ಇದನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ 29 divided by 3 ಇದೆ ರ್ಯಾಷನಲ್ ನಂಬರ್. ನೆಕ್ಸ್ಟ್ n is equal to 8 ಇದೆ, ಹಾಗಾದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು? 8 ಆಯಿತು. ನಂಬರ್ ಆಫ್ ಟರ್ಮ್ಸ್ 8. n ವ್ಯಾಲ್ಯೂ ಗೊತ್ತಿದೆ,
ಹಾಗಿದ್ರೆ ಲಾಸ್ಟ್ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಲಾಸ್ಟ್ ಟರ್ಮ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಯೂಸಿಂಗ್ ದ ಫಾರ್ಮುಲಾ an, ದಟ್ ಈಸ್ ದ ಲಾಸ್ಟ್ ಟರ್ಮ್ ಅಥವಾ ಎಲ್. an ಅಥವಾ ಎಲ್ is equal to a plus n minus 1 into d. Here a is 25 plus n is 8 minus 1 into d is minus 3. Therefore, this becomes 25 plus 7 into minus 3. This is equal to 25 plus into minus minus 7 into 3 is 21. This is equal to 4. Therefore, an ಅಥವಾ the last term is 4. ಅಂದರೆ ಈ ಥರ ಪ್ರಾಬ್ಲಮ್ಸ್ಗಳನ್ನ ಎಸ್ ಎನ್ ಮತ್ತು ಎ ಎನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಯಾವುದರಲ್ಲಿ? ಎ ಪಿನಲ್ಲಿ ಅನ್ನೋದು ನಮಗೆ ಗೊತ್ತಾಗಿದೆ. ಅಂದರೆ ಸೀಕ್ವೆನ್ಸಿನ ಸುಮಾರಷ್ಟು ಟೈಪ್ಸ್ಗಳಲ್ಲಿ ಒಂದು ಟೈಪನ್ನು ನಾವೀಗ ಸ್ಟಡಿ ಮಾಡಿರೋದು ಅಥವಾ ಹೈಸ್ಕೂಲಲ್ಲಿ ಸ್ಟಡಿ ಮಾಡಿರೋದು. ನೆಕ್ಸ್ಟ್ ಬರುವಂಥ ಟೈಪ್ಸ್ಗಳನ್ನ ಮತ್ತೆ ನಾವು ಪಿ ಯುಗೆ ಬಂದಾಗ ಮತ್ತೆ ಅದನ್ನು ಸ್ಟಡಿ ಮಾಡ್ತೀವಿ. ಎ ಪಿನೂ ಜೊತೆಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಜೊತೆಗೆ ಇನ್ನೂ ಪ್ರೋಗ್ರೆಷನ್ಗಳು ನಮ್ಮ ಹತ್ರ ಇದ್ದಾವೆ, ಅವುಗಳನ್ನ ಸ್ಟಡಿ ಮಾಡ್ತೀವಿ. ಅಂದರೆ ನಮ್ಮ ಸೀಕ್ವೆನ್ಸಲ್ಲಿ ಮೇಯ್ನಾಗಿ ನಿಮಗೆ 3 ಪ್ರೋಗ್ರೆಷನ್ಸ್ ಬರುತ್ತೆ ಅಥವಾ 3 ಸೀಕ್ವೆನ್ಸ್ಗಳನ್ನ ಹೇಳ್ಕೊಬೋದು. ಅದರಲ್ಲಿ ಫಸ್ಟ್ ಒನ್ ನಾವು ಸ್ಟಡಿ ಮಾಡಿದ್ವಿ, ದಟ್ ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಪಿ. ದೆನ್ ಸೆಕೆಂಡ್ ಒನ್ ಈಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್, ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಜಿ ಪಿ. and third one is harmonic progression, that is represented as HP. ಈ ಮೂರನ್ನು ನಮ್ಮ ಈ ಸೀಕ್ವೆನ್ಸ್ ಅಂಡರಲ್ಲಿ ಸ್ಟಡಿ ಮಾಡ್ಕೊಳ್ತೀವಿ. ಓಕೆ, ಅದು ನಾವು ಪಿ ಯು ಸಿ ಬಂದಾಗ ಮತ್ತೆ ನೋಡ್ಕೊಳ್ತೀವಿ, ಮತ್ತು ಹೈಯರ್ ಸ್ಟಡೀಸಲ್ಲಿ ಕೂಡ ಬರ್ತಾ ಹೋಗುತ್ತೆ. ಓಕೆ, ಇವತ್ತಿನ ಕಾನ್ಸೆಪ್ಟಲ್ಲಿ ಏನೇನು ಹೇಳ್ಕೊಟ್ಟಿದ್ದೀನಿ ನಾನು? ಸೀಕ್ವೆನ್ಸ್ ಅಂದ್ರೇನು, ಸೀರೀಸ್ ಅಂದ್ರೇನು, ಸೀಕ್ವೆನ್ಸಿನ ಒಂದು ಟೈಪ್ ಎ ಪಿ ಅಂದರೆ ಅರಿಥ್ಮೆಟಿಕ್ ಸೀಕ್ವೆನ್ಸ್ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಬರುತ್ತೆ. nth ಟರ್ಮ್ ಆಫ್ ಆನ್ ಎ ಪಿ ಬರುತ್ತೆ, ಹಾಗೆಯೇ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಆನ್ ಎ ಪಿ ಬರುತ್ತೆ. ಅವೆರಡನ್ನು ಹೇಗೆ ಫಾರ್ಮುಲಾ ಅವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಓಕೆ, ಇದೇ ಕಾನ್ಸೆಪ್ಟ್ ಮತ್ತೆ ನಮ್ಮ ಫಸ್ಟ್ ಪಿ ನಲ್ಲೂ ಕೂಡ ಮತ್ತೆ ಬರುತ್ತೆ, ಅಲ್ಲಿ ಇನ್ ಡೀಟೇಲ್ ಸ್ಟಡಿ ಮಾಡೋಣ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.